I would like to welcome Sri Anjanappa Yadav, the Vice President for Protecting the Social. Thank you. Second. ಹೋರಾಟಗಳು ದಿಕ್ಕು ತಪ್ಪಿರುವ ಕಾಲಘಟ್ಟದಲ್ಲಿ ನೊಂದವರ ಶೋಷಿತರ ಪರವಾಗಿ ನೇಜವಾದಂತಹ ಹೋರಾಟವನ್ನು ಮಾಡ್ತಾ ಬಡವರ ಶೋಷಿತರ ಪರವಾಗಿ ನಿಂತಿರುವಂತಹ ಮುನ್ರಾಜ್ ಸರ್ ಅವರೇ, ನಮ್ಮ ಇನ್ನೊಬ್ಬರು ಸಮಾಜ ಸೇವಕರಾದಂತಹ ನಾರಾಯಣ ಸ್ವಾಮಿ ಅವರೇ, ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರುವಂತಹ ನನ್ನ ನೆಚ್ಚಿನ ವಿದ್ಯಾರ್ಥಿನಿಯರೇ, ಮಾಧ್ಯಮ ಮಿತ್ರರೇ, ಬೋಧಕ ಸಿಬ್ಬಂದಿ ವರ್ಗದವರೇ ಮತ್ತು ಬೋಧಕೇತರ ಸಿಬ್ಬಂದಿ ವರ್ಗದವರೇ, ಯಾಕೆಲ್ಲ ಗಲಾಟೆ ಮಾಡ್ತಾ ಇದ್ದೀರಾ? ಸಾಕಂದ್ರೆ ಬದಲು ಬಿಡ್ತೀವಿ. ನೀವು ಸೈಲೆಂಟ್ ಆಗಿದ್ದು ಒಂದು 5 ನಿಮಿಷ ಮಾತಾಡ್ತೀವಿ. ನಿಮಗೆ ಸಾಕಂತಂದ್ರೆ ಒಂದು ಸ್ವಲ್ಪ ಗಲಾಟೆ ಜೋರು ಮಾಡ್ಬಿಡಿ, ಆಯ್ತಾ? ಈಗ ಒಂದು 5 ನಿಮಿಷ ಶಾಂತವಾಗಿ ಕುತ್ಕೋಬೇಕು. ಯಾಕಂದ್ರೆ ನಿಮಗೋಸ್ಕರ ನಾನು 250 ಕಿಲೋಮೀಟರ್ ದೂರದಿಂದ ಬಂದಿದ್ದೆ. ನಾನು 250 ಕಿಲೋಮೀಟರ್ ದೂರದಿಂದ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿರ್ತಕ್ಕಂಥ ಎಲ್ಲ ಗಣ್ಯರಿಗೂ ಸುತ್ತ ನನ್ನ ಸ್ವಾಗತವನ್ನು ಬಯಸ್ತೀನಿ. ಮತ್ತು ನಮ್ಮ ರಾಜಧಾನಿ ಚೇರ್ಮನ್ ಆದಂಥ ಕೃಷ್ಣ ಸರ್ ಅವ್ರಿಗೆ, ಮತ್ತು ಪ್ರಿನ್ಸಿಪಾಲ್ ಸರ್ ಅವ್ರಿಗೆ, ಮತ್ತು ನಮ್ಮ ಭಾರತೀಯ ಸೇವಾ ಸಮಿತಿ ರಾಷ್ಟ್ರೀಯ ಅಧ್ಯಕ್ಷರಾದಂಥ ಊರು ಚಿನ್ನಣ್ಣನವ್ರಿಗೆ ಅವ್ರಿಗೂ ಸ್ವಾಗತವನ್ನು ಬಯಸುತ್ತಾ, ಮತ್ತು ನಮ್ಮ ಇಷ್ಟೊತ್ತು ಹೇಳಿದ್ರು ಈ ತಾಯಿ ಬಗ್ಗೆ, ಸಾಲು ಮರದ ತಿಮ್ಮಕ್ಕ ಅವ್ರ ಬಗ್ಗೆ. ಯಾಕಂದರೆ ನಾವು ಸುಮಾರು ಕಾರ್ಯಕ್ರಮಗಳಲ್ಲಿ ಭಾಗಿಯಾಗಿದ್ವಿ. ಆ ತಾಯಿ ಪಾದವನ್ನು ಬಿಟ್ಟು ನಾವು ಆಶೀರ್ವಾದ ತಗೊಂಡು ಈ ಮಟ್ಟಿಗೆ ಬೆಳಿಬೇಕಂದ್ರೆ ಅಂಥವ್ರ ಆಶೀರ್ವಾದನೇ ಇರಬೇಕು, ಅಂಥವ್ರ ಆಶೀರ್ವಾದ ಇರಬೇಕು. ಮತ್ತು ಇಂಥವ್ರು ನಮ್ಮ ಜೊತೆಯಲ್ಲೂ ನಾವು ಬೆಳೆದು ಅಂದರೆ ಓದೋದ್ರ ಬಗ್ಗೆ ಇಷ್ಟೊತ್ತು ನಮ್ಮ ಉಮೇಶ್ ಸರ್ ಅವರು ಹೇಳ್ಕೊಟ್ರು. ತಮ್ಗೆ ಹೇಳೋದು ನಾನು ಅಷ್ಟೇ, ಬೇರೆ ಏನೂ ಇಲ್ಲ. ನೀವು ಒಂದು 5 ವರ್ಷ ಗಟ್ಟಿಯಾಗಿ ಮೊಬೈಲ್ನಲ್ಲಿ ಸೈಡಲ್ಲಿ ಇಟ್ಬಿಟ್ಟು ತೆನ್ನಬೇಕು, ಗಟ್ಟಿಯಾಗಿ ನೀವು ಕೈಯಲ್ಲಿ ಹಿಡಿದು ಜ್ಞಾನ ಇರಲಿ. ನಮ್ಮ ಅನುಭವ ಮಾತ್ರ, ಯಾಕಂದರೆ ನಮ್ಮನ್ನು ಓದಿಸೋಕ್ಕೆ ನಮಗೆ ತಂದೆ ತಾಯಿ ಕೂಲಿ ಮಾಡಿಕೊಂಡು ಒಂದು ಸ್ಲೇಟ್ ಕಳ್ಸೋಕ್ಕೆ ಎಷ್ಟೋ ಕಷ್ಟ ಇದ್ದು ಇಲ್ಲಿ ಲಾಸ್ಟ್ 3 ಇಯರ್ಸಿಂದ ಆಸ್ ಎ PU ಡಿಗ್ರಿ ಪ್ರಿನ್ಸಿಪಲ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ನಮ್ಮದು ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಆ್ಯನ್ಯುವಲ್ ಡೇ ಆಚರಿಸ್ತಾ ಇದ್ದೀವಿ ನಾವು. ಪ್ರೈಸ್ ಡಿಸ್ಟ್ರಿಬ್ಯೂಷನ್ ವಿತ್ ಆ್ಯನ್ಯುವಲ್ ಡೇ ಅಂತ ಹೇಳಿ. ಈಗ ಪ್ರತಿ ವರ್ಷ ಅಕಾಡೆಮಿಕ್ ಇಯರ್ಲಿ ಏನೆಲ್ಲ ಬರುತ್ತೆ ಅದನ್ನೆಲ್ಲ ನಡೆಸಿ ಒಂದು ಸಲ ಕಲ್ಚರಲ್ ಪ್ರೋಗ್ರಾಮ್ ಆ್ಯಂಡ್ ಸ್ಪೋರ್ಟ್ಸ್ ಎರಡೂ ಮಾಡಿರ್ತೀವಿ. ಅದಕ್ಕೆಲ್ಲ ಪ್ರೈಸ್ ಕೊಡುವಂಥ ಕಾರ್ಯಕ್ರಮ ಇವತ್ತಿರುತ್ತೆ. ಇದಕ್ಕೆ ಒಂದು ಹೆಮ್ಮೆ ವಿಚಾರ ಅಂತಂದರೆ, ನಮ್ಮ ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಯಾಗಿ ನಿಮ್ಮ ಈ ಹೂಡಿ ವಿಭಾಗದ ಅತ್ಯಂತ ಜನಪ್ರಿಯ ನಾಯಕರು ಅನ್ಬೋದು ಮೋಸ್ಟ್ಲಿ, ಜೊತೆಗೆ ಸಮಾಜ ಸುಧಾರಕರು, ಚಿಕ್ಕಂದಿನಿಂದಲೇ ಬಡತನದಲ್ಲಿ ಬೆಳೆದು ಸಾಕಷ್ಟು ಕಷ್ಟಗಳ ಜೊತೆಗೆ ಸಂಘರ್ಷ ಮಾಡಿ ಒಂದು ತುಂಬ ಅವ್ರ ವಿಡಿಯೋ ನೋಡಿದಾಗ ನನಗನ್ನಿಸ್ತು ಏನಂತಂದರೆ, ಅವರಿಗೆ 2 ಆಪ್ಷನ್ ಬರುತ್ತೆ. ಒಂದು ವಿದ್ಯೆನ ಆಯ್ಕೆ ಮಾಡ್ಕೋಬೇಕು, ಇಲ್ಲ ಬಡ ಕುಟುಂಬನ ಉದ್ಧಾರ ಮಾಡಬೇಕು ಅಂತ. ಆ ಟೈಮಲ್ಲಿ ಅವರು ಏನು ಮಾಡ್ತಾರೆ ಅಂತಂದರೆ ಕುಟುಂಬನ ಆಯ್ಕೆ ಮಾಡ್ಕೋತಾರೆ. ಅದು ಅವರ ಕರುಣೆಯ ಪ್ರತಿಬಿಂಬ ಆಗಿರುತ್ತೆ. ಆ ನಂತರ ಶಿಕ್ಷಣಕ್ಕೂ ಕೂಡ ಅಷ್ಟೇ ಮಹತ್ವವನ್ನು ಕೊಡ್ತಾ ದಯೆ ಏನಿದೆ ಅದು ನನಗೆ ತುಂಬ ಇಷ್ಟ ಆಯಿತು. ಒಂದು ಪೇರೆಂಟ್ಸ್ ಬಂದು ಅವ್ರ ಹತ್ರ, ಸರ್ ನಮ್ಮ ಹತ್ರ ಆಗ್ತಾಯಿಲ್ಲ ಈ ವರ್ಷ ಅಂದವಾಗ, ಆಯ್ತು ಈ ವರ್ಷ ಬಿಡಿ ನೆಕ್ಸ್ಟ್ ಇಯರ್ ನೋಡೋಣ. ಓಕೆ, ನಾವು ಸಾಕಷ್ಟು ಸಲ ಹೇಳ್ತೀವಿ ಇದನ್ನು ಏನು ಮಾಡಬೇಕು, ನೀವು ಫೀಸನ್ನು ಕ್ಲಿಯರ್ ಮಾಡಿನೇ ಹಾಲ್ ಟಿಕೆಟ್ ತೊಗೋಬೇಕು ಅಂತ. ಇವನ್ ನನಗೆ ಗೊತ್ತಿದೆ, ನಾನು ಪ್ರಿನ್ಸಿಪಲ್ ಆಗಿ
ಹಾಲ್ ಟಿಕೆಟೇ ಕೊಟ್ಟಿಲ್ಲ, ಫೀಸ್ ಕ್ಲಿಯರ್ ಆಗಿಲ್ಲ ಅಂತ. ಹಾಗಂತ ನಮ್ಮದು 50% ಹುಡುಗರು ಹಾಲ್ ಟಿಕೆಟ್ ತಗೊಳ್ಳುವಾಗ ಕೊಟ್ಟಿರಲ್ಲ. ಆದರೂ ಕೂಡ ಮೊದಲು ಎಕ್ಸಾಮ್ ಬರಲಿ, ಕೊನೆ ನೋಡೋಣ ಅಂತಾರೆ. ಓಕೆ, ಮತ್ತು ಅವರ ಸಪೋರ್ಟಿಂದ ಏನಾಗ್ತಾ ಇದೆ, ಬೆಳೀತಾ ಇದೆ. ರಾಜಧಾನಿ ಎಲ್ಲರೂ ಗುರುತಿಸುವಂಥ ಆಗಿದೆ. ಓಕೆನಾ. ಇಂಥ ಒಂದು ಈ ವಾರ್ಷಿಕೋತ್ಸವಕ್ಕೆ ನಾವು ಚಿನ್ನಿ ಸರ್ನ ಕರೆಸೋದಕ್ಕೆ ನಮಗೆ ಹೆಮ್ಮೆ ಇದೆ. ಅವ್ರ ಜೊತೆಗೆ ಮತ್ತು ಸಮಾಜಮುಖಿಯಾಗಿರುವಂತಹ ಇವರು ಸಾಲುಮರದ ತಿಮ್ಮಕ್ಕ, ಓಕೆ, ಅವರ ಮಗ ಕೂಡ ಬರ್ತಾ ಇದ್ದಾರೆ. ಅದು ಕೂಡ ನಮಗೆ ಹೆಮ್ಮೆ. ಜೊತೆಗೆ ಮತ್ತೊಬ್ಬರನ್ನು ಕೂಡ ಕರ್ಕೊಬರ್ತಾ ಇದ್ದಾರೆ. ಅವರು ಕೂಡ ಸಮಾಜ ಸೇವೆ, ಈ ಸಮಾಜ ಸೇವೆ ಸಮಾಜಮುಖ ಆಗಿರೋರು ಯಾರೇ ಬಂದರೂ ಕೂಡ ಅದರಲ್ಲಿ ಅತ್ಯಂತ ಹೆಮ್ಮೆ ಪಡುವಂತಹ ವ್ಯಕ್ತಿಗಳಲ್ಲಿ ನಾನು ಒಬ್ಬ. ಓಕೆ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಓಕೆ. ಏನು ಬೆಂಗಳೂರಿನ ನಮ್ಮ ಮಹದೇವಪುರ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ರಾಜಧಾನಿಯನ್ನು ಕಾಲೇಜಿನಲ್ಲಿ ವಾರ್ಷಿಕೋತ್ಸವ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು, ಈ ಒಂದು ಆ ಕಾರ್ಯಕ್ರಮಕ್ಕೆ ಕರೆ ಕೊಟ್ಟಂಥ ಎಲ್ಲ ರಾಜಧಾನಿ ಸಿಬ್ಬಂದಿ, ಪ್ರಿನ್ಸಿಪಾಲ್ರು ಮತ್ತು ಚೇರ್ಮನ್ರವರಿಗೆ ಮತ್ತು ಶಾಲಾ ಸಿಬ್ಬಂದಿ ಎಲ್ಲ ವಿದ್ಯಾರ್ಥಿಗಳಿಗೆ ಹೃದಯಪೂರ್ವಕವಾಗಿ ಅಭಿನಂದನೆಗಳು ಸಲ್ಲಿಸ್ತೀವಿ. ಏಕೆಂದರೆ ಈಗಿನ ಕಾಲದಲ್ಲಿ ಕಾಲೇಜುಗಳು ಅಂದ್ರೆ ಒಂದು ವಿದ್ಯಾಭ್ಯಾಸ ಅನ್ನೋದಕ್ಕಿಂತ ಬೇರೆ ಬೇರೆ ಚಟುವಟಿಕೆಗಳಲ್ಲಿ ಮಕ್ಕಳು ಹಾಳಾಗೋದನ್ನು ನೋಡ್ತಾ ಇದ್ದೀವಿ. ಅದಕ್ಕೆ ಈ ಒಂದು ರಾಜಧಾನಿ ಕಾಲೇಜಲ್ಲಿ ಬಹಳ ವಿಶೇಷವಾದಂಥ ವಿದ್ಯಾರ್ಥಿಗಳಿದ್ದಾರೆ, ಒಳ್ಳೆಯ ವಿಶೇಷವಾದಂಥ ವಿದ್ಯಾಭ್ಯಾಸ ಇದೆ, ಶಿಸ್ತುಬದ್ಧ ಇದೆ. ಏನೇ ಒಂದು ಈ ಒಂದು ಕಾಲೇಜಿಗೆ ಸಮಸ್ಯೆಗಳಿದ್ದಾಗ ಭಾರತೀಯರ ಸೇವಾ ಸಮಿತಿ ಜೊತೆಗಿರ್ತೀವಿ. ಯಾಕೆಂದರೆ ಈ ಒಂದು ಮಕ್ಕಳಿಗೆ ಏನೇ ಒಂದು ಸೌಲಭ್ಯಗಳು ಬೇಕಾದರೂ ಮತ್ತು ಸರ್ಕಾರಿ ಸೌಲಭ್ಯಗಳಾಗಲಿ, ಇಲ್ಲಿ ವಿದ್ಯಾಭ್ಯಾಸಕ್ಕೆ ಏನೇ ಒಂದು ಅಡಚಣೆ ಆದರೂ ನಾವು ಇವ್ರ ಜೊತೆಗೆ ಇರ್ತೀವಿ. ಈಗ ಶಾಲಾ ಸಿಬ್ಬಂದಿ ಬಹಳ ವಿಶೇಷವಾಗಿ ಏನಂದರೆ, ಈ ಬೆಂಗಳೂರಲ್ಲಿ ಯಾವುದಾದ್ರೂ ಒಂದು ಒಳ್ಳೆಯ ವಿದ್ಯಾಭ್ಯಾಸ ಇದೆ, ಕಡಿಮೆ ಫೀಸು ಇದೆ ಅಂದರೆ ಅದು ರಾಜಧಾನಿ ಕಾಲೇಜ್ ಅಂತಲೇ ಹೇಳೋಕ್ಕೆ ಬಯಸ್ತೀವಿ. ಮತ್ತು ಇಲ್ಲಿನ ಪ್ರಿನ್ಸಿಪಾಲ್ರಾಗಿರ್ಬೋದು, ಚೇರ್ಮನ್ರಾಗಿರ್ಬೋದು, ಬಡವರು ಬಗ್ಗರು ಅನ್ನೋ ಯೋಚನೆ ಮಾಡಿ ಅವ್ರನ್ನ ಒಂದು ಒಳ್ಳೆಯ ದಾರಿಯಲ್ಲಿ ತಗೊಂಡೋಗುವಂಥ ಕೆಲಸ ಮಾಡ್ತಾರೆ. ಅವರು ಅಷ್ಟೋ ಇಷ್ಟೋ ಫೀಸ್ಗಳು ಕಡಿಮೆ ಇದ್ರೂ ಸಹ ಸಹಕರಿಸ್ಕೊಂಡು ಅವ್ರನ್ನ ವಿದ್ಯಾಭ್ಯಾಸ ಕೊಡುವಂಥ ಕೆಲಸ ವಿದ್ಯಾದಾನ ಮಹಾದಾನ ಅಂತ ಏನು ಹೇಳ್ತಾರೆ. ಅನ್ನದಾನ, ಮಹಾದಾನ, ವಿದ್ಯಾದಾನ, ದೇಹದಾನ, ಏನು ಕಣ್ಣು, ಕಿವಿ, ಮೂಗು, ನೇತ್ರದಾನ, ಇನ್ನಿತರ ಎಲ್ಲ ದಾನಗಳಲ್ಲಿ ಶ್ರೇಷ್ಠವಾದ ದಾನ, ಅದರಲ್ಲೂ ವಿದ್ಯಾದಾನನೂ ಒಂದು. ಅದರಲ್ಲಿ ಇವತ್ತು ಈ ಒಂದು ರಾಜಧಾನಿ ಕಾಲೇಜು ನಿಜವಾಗ್ಲೂ ಬಹಳ ಸಂತೋಷ ಆಯಿತು. ಇಲ್ಲಿನ ಮಕ್ಕಳು ಅಷ್ಟೇ ಬಹಳ ಶಿಸ್ತುಬದ್ಧಾಗಿ, ಬಹಳ ಗೌರವಾನ್ವಿತವಾಗಿ, ಒಂದು ತುಂಬ ಸಾಂಸ್ಕೃತಿಕವಾಗಿ ಮಕ್ಕಳು ನಡ್ಕೊಳ್ಳೋದನ್ನು ಗಮನಿಸಿದ್ದೀವಿ. ಆದ್ದರಿಂದ ಎಲ್ಲ ಸುತ್ತಮುತ್ತಲಿನ ಏನು ಬೆಂಗಳೂರು ಭಾಗದ ಈ ಗಡಚರ್ಪಳ್ಯ ಮತ್ತು ಮಹದೇವಪುರ ಕ್ಷೇತ್ರದ ವ್ಯಾಪ್ತಿಯ ಎಲ್ಲ ವಿದ್ಯಾರ್ಥಿಗಳು ಈ ಒಂದು ಶಾಲೆಗೆ ಭೇಟಿ ನೀಡಿ ವಿದ್ಯಾಭ್ಯಾಸ ಇನ್ನೂ ಉತ್ತಮವಾಗಿ ಇರುತ್ತೆ ಅಂತೇಳಿ ನನ್ನ ಅನಿಸಿಕೆ. ಆದ್ದರಿಂದ ನಾವು ಸಹ ಈ ಒಂದು ಶಾಲೆ ಕಾಲೇಜಿನ ಯಾವುದೇ ಒಂದು ಸಮಸ್ಯೆಗೆ ಅವ್ರ ಜೊತೆಗೆ ಇರ್ತೀವಿ ಅಂತೇಳಿ ನನ್ನ ಮಾತುಗಳನ್ನು ಮುಗಿಸ್ತೀನಿ. ಮತ್ತೊಮ್ಮೆ ಎಲ್ಲ ಸಿಬ್ಬಂದಿಯವರಿಗೂ ಹೃದಯಪೂರ್ವಕವಾದ ಅಭಿನಂದನೆಗಳು ಸಲ್ಲಿಸ್ತೀನಿ. ಎಲ್ಲರಿಗೂ ನಮಸ್ಕಾರ. ಏನು ಈ ದಿನ ಬೆಂಗಳೂರು ಮಹದೇವಪುರ ಕ್ಷೇತ್ರದಲ್ಲಿ ನಮ್ಮ ರಾಜಧಾನಿ PU ಡಿಗ್ರಿ ಕಾಲೇಜು ಅಂತ ಒಂದು ವಾರ್ಷಿಕೋತ್ಸವ ಹಮ್ಮಿಕೊಂಡಿರುವಂಥದ್ದು ದಿನ. ಇವತ್ತು ಕಾಲೇಜು ಚೇರ್ಮನ್ರಾದಂಥ ನಮ್ಮ ಕೃಷ್ಣ ಸರ್ ಅವರು ಮತ್ತು ಪ್ರಿನ್ಸಿಪಾಲ್ರಾದಂಥ ನಮ್ಮ ಸ್ವಾಮಿ ನಾಯಕ್ ಸರ್ ಅವರ ನೇತೃತ್ವದಲ್ಲಿ ತುಂಬ ಅದ್ಧೂರಿಯಾಗಿ ವಾರ್ಷಿಕೋತ್ಸವವನ್ನು ನಡೆಸಿಕೊಟ್ರು. ಮತ್ತು ಮಕ್ಕಳಿಗೆ ಇವತ್ತು ನಮ್ಮ ಉಮೇಶ್ ಸರ್ ಆಗಲಿ ಮತ್ತು ನಮ್ಮ ರಾಮಚಂದ್ರನವರಾಗಲಿ ತುಂಬ ಸಮಾಜದಲ್ಲಿ ಏನೇನು ಚಟುವಟಿಕೆಗಳಿದ್ದಾವೆ ಅದಕ್ಕೆಲ್ಲ ಕಡಿವಾಣ ಹಾಕ್ಬೇಕಂತ ಅಂದ್ಬಿಟ್ಟು ಒಳ್ಳೊಳ್ಳೆ ರೀತಿಯಲ್ಲಿ ಮಕ್ಕಳಿಗೆಲ್ಲ ಅರಿವು ಮೂಡಿಸಿ, ನನಗೊಂದು ಮನವಿ ಏನಂದರೆ, ಎಲ್ಲ ಕಾಲೇಜುಗಳಲ್ಲಿ ಎಲ್ಲ ಪಾಠಗಳು ಮಾಡ್ತಾರೆ, ಎಲ್ಲ ಪೀರಿಯಡ್ಗಳು ತಗೊತಾರೆ. ಮಕ್ಕಳಿಗಾಗಿ ಒಂದು ಪೀರಿಯಡ್ ಅನ್ನೋದು ಸಪ್ರೇಟಾಗಿ ಮಕ್ಕಳು ಇವಾಗ ನಡೀತಾ ಇರೋ ಚಟುವಟಿಕೆಗಳನ್ನು ಅದನ್ನೆಲ್ಲ ಸ್ವಲ್ಪ ಅರಿಕಟ್ಟೋದಕ್ಕೆ ಇದು ಒಂದು ಪೀರಿಯಡ್ ಅಂತ ಅಂದ್ಬಿಟ್ಟು ತೊಗೊಂಡ್ಬಿಟ್ಟು ವೀಕ್ಲಿ ಒನ್ ಟೈಮ್ ಅವ್ರಿಗೇನಾದರೂ ಇವಾಗ ನಡೀತಾ ಇರೋದಂಥ ಚಟುವಟಿಕೆಗಳನ್ನ ಕಡ್ಡಾಯವಾಗಿ ನಿಲ್ಲಿಸ್ಬೇಕು ಅಂತ ಅಂದ್ಬಿಟ್ಟು, ಮಕ್ಕಳನ್ನ ಇದು ಸ್ವಲ್ಪ ತಿದ್ದಬೇಕಂತ ಅಂದ್ಬಿಟ್ಟು, ಅರಿವು ಮೂಡಿಸ್ಬೇಕಂತ ಅಂದ್ಬಿಟ್ಟು ತಮ್ಮಲ್ಲಿ ಕೇಳ್ಕೊತೀವಿ. ಇನ್ನೂ ಹಲವಾರು ಕಾಲೇಜುಗಳಲ್ಲಿ ಈ ಥರ ಇದ್ದಾವೆ. ನಮ್ಮ ಚಿಣಿಯಣ್ಣವ್ರು ಸುಮಾರು ಕಾಲೇಜುಗಳಲ್ಲಿನೂ ಹೋಗಿ ಭಾಗಿಯಾಗಿ ಮಕ್ಕಳಿಗೆಲ್ಲ ಈ ಥರ ಮೂಡಿಸುವಂಥ ಕೆಲಸ ನಾವೂ ಮಾಡ್ತೀವಿ. ತಾವೂ ಎಲ್ಲೇ ಮಕ್ಕಳು ಏನೇ ಒಂದು ಇದರಲ್ಲಿ ಭಾಗಿಯಾಗಿರಲಿ ಅದಕ್ಕೆಲ್ಲ ಒಳ್ಳೆಯ ಬುದ್ಧಿ ಮಾತುಗಳನ್ನು ಹೇಳಿಸಿ ಆ ದಾರಿಗಳನ್ನು ತಪ್ಪಿಸಿ ಅವ್ರು ಒಳ್ಳೆ ರೀತಿಯಲ್ಲಿ ನಡ್ಕೊಳ್ಳಿ ಅಂತ ಅಂದ್ಬಿಟ್ಟು ಇಂಥ ಕಾರ್ಯಕ್ರಮ ಇನ್ನೂ ಮುಂದುವರಲಿ, ಸಕ್ಸಸ್ ಆಗಲಿ ಅಂತ ಅಂದ್ಬಿಟ್ಟು ಇವತ್ತು ನಮ್ಮನ್ನೂ ಸಹ ಈ ವೇದಿಕೆ ಕರೆದು 4 ಮಾತುಗಳನ್ನು ಮಾತಾಡಿಸೋದಕ್ಕೆ ಮಕ್ಕಳಿಗೆ ಒಂದು ವಿದ್ಯಾಭ್ಯಾಸವನ್ನು ಕಲ್ಪಿಸಿಕೊಟ್ಟಂಥ ನಮ್ಮ ಗುರುಗಳಿಗೆ ಅವ್ರಿಗೆಲ್ಲರಿಗೂ ವಂದಿಸುತ್ತಾ ನನ್ನ ಮಾತುಗಳನ್ನು ಮುಗಿಸ್ತೀನಿ. ನಮ್ಮ ಹೆಸರು ಆಂಜನಪ್ಪ ಯಾದವ್, ಭಾರತೀಯ ಸೇವಾ ಸಮಿತಿ ರಾಜ್ಯ ಉಪಾಧ್ಯಕ್ಷರು. ಕೋಡಿ ಸಮೀಪ ಇರುವಂಥ ರಾಜಧಾನಿ ಕಾಲೇಜಿನ ಏನು ವಾರ್ಷಿಕೋತ್ಸವದಲ್ಲಿ ಭಾಗಿಯಾಗಿದ್ದೀವಿ. ಭಾಳ ಸಂತೋಷ ಆಯಿತು. ನಮ್ಮ ಆತ್ಮೀಯ ಸ್ನೇಹಿತರಾದ ಓಡಿ ಚಿನ್ನಿಯವರು ಮತ್ತು ಈ ಕಾಲೇಜಿನ ಸಂಸ್ಥಾಪಕರಾದಂತಹ ನಮ್ಮ ಕೃಷ್ಣ ನಾಯಕ್ ಅವರು, ಸ್ವಾಮಿಯವರು ಪ್ರಾಂಶುಪಾಲರು, ಕಾಲೇಜಿನ ಎಲ್ಲ ವಿದ್ಯಾರ್ಥಿನಿಯರು, ಬೋಧಕೇತರ ಮತ್ತು ಬೋಧಕ ಸಿಬ್ಬಂದಿಯವ್ರನ್ನ ನೋಡಿ
ಭಾಳ ಸಂತೋಷ ಆಯಿತು. ಯಾಕಂದರೆ ಭಾಳ ಸಂಸ್ಕಾರ ಇರುವಂಥ ಕಾಲೇಜು. ನಿಜವಾಗ್ಲೂ ಒಳ್ಳೆಯ ಶಿಕ್ಷಣವನ್ನು ಅತ್ಯಂತ ಕಡಿಮೆ ದರದಲ್ಲಿ ಬಡವರಿಗೆ, ತುಂಬ ಕಷ್ಟ ಇರೋರಿಗೆ ಸಹಾಯವಾಗುವಂಥ ನಿಟ್ಟಿನಲ್ಲಿ ಈ ಕಾಲೇಜನ್ನು ನಡೆಸ್ತಾ ಇದ್ದಾರೆ ಅಂತ ಗೊತ್ತಾಯಿತು. ಒಳ್ಳೆಯದಾಗಲಿ, ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಬೆಳೀಲಿ ಅಂತ ಈ ಸಂದರ್ಭದಲ್ಲಿ ಹಾರೈಸ್ತೇವೆ. ನಮಸ್ಕಾರ ಸರ್.